ನಾಮಫಲಕವನ್ನು ಪ್ರಿಯಾ ಹಾಗೂ ಫ್ಲಾಗ್ ಬೇರರ್ ಜೋಸ್ನ. ಹುದಿಕೇರಿ ವಲಯ ನಾಮಫಲಕವನ್ನು ಇಟ್ಕೊಂಡಿರ್ತಕ್ಕಂಥವರು ಹಿಬಾ ಫಾತಿಮಾ, ಫ್ಲಾಗ್ ಬೇರರ್ ಚಂದ್ರಿಕಾ. ಪೊನ್ನಂಪೇಟೆ ವಲಯ ನಾಮಫಲಕದಲ್ಲಿ ಫ್ಯಾಬಿ, ಫ್ಲಾಗ್ ಬೇರರ್ ಹಾಗೂ ವಾಲಿಬಾಲ್ ಪಂದ್ಯಾಟಗಳು ನಡೆಯುತ್ತದೆ. ಹಾಗೆ ಪ್ರೌಢಶಾಲಾ ವಿಭಾಗಕ್ಕೆ ಕಬಡ್ಡಿ ಹಾಗೂ ಖೋ ಖೋ ಪಂದ್ಯಾಟಗಳನ್ನು ನಡೆಸಲಾಗುತ್ತದೆ. ಜ್ಯೋತಿಯನ್ನು ರಾಷ್ಟ್ರೀಯ ಥ್ರೋಬಾಲ್ ಆಟಗಾರ್ತಿ ಕುಮಾರಿ ಚಿತ್ರದವರಿಗೆ ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳು ಕಚೇರಿಯ ಮುಂಭಾಗಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಶಾಲೆಯ ಮುಖ್ಯಸ್ಥರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಹೇಮಾರವರು ಹಾಗೆ ತಾನಿಗಳು ಆಗಿರತಕ್ಕಂತಹ ಶ್ರೀಯುತ ಕಳ್ಳಿಚಂಡ ನಟರಾಜ್ ಸರ್ ಸರ್ವರನ್ನು ಕೂಡ ಧ್ವಜದ ಮುಂಭಾಗಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಕ್ರೀಡಾಕೂಟದ ಧ್ವಜವನ್ನ ಶ್ರೀಮತಿ ಹೇಮಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪುಟ್ಟ ಇವರು ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆ ಮುಂದಿನ ಕಾರ್ಯಕ್ರಮ ಗೌರವ ವಂದನೆ ಸ್ವೀಕಾರವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳು, ಆಗಮಿಸಿರ್ತಕ್ಕಂಥ ಎಲ್ಲ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೂಡ ಇದಕ್ಕೆ ಸಾಥ್ ಕೊಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಗೌರವ ವಂದನೆ ಸ್ವೀಕಾರ. ಮುಂದಿನ ಕಾರ್ಯಕ್ರಮ ಪಥ ಸಂಚಲನ. ಈ ಒಂದು ಗೌರವ ವಂದನೆ ಸ್ವೀಕಾರ ಹಾಗೂ ಧ್ವಜಾರೋಹಣ ಮಾಡಿರ್ತಕ್ಕಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪುಟ್ಟ ಶ್ರೀಮತಿ
ಪಥಸಂಚಲನ ಹಸನ್ಮುಖತೆ ಮೂಡಿ ಬರ್ತಾ ಇದೆ. ತಾಲೂಕು ಮಟ್ಟದ ಕ್ರೀಡಾಕೂಟ. ಈ ಕ್ರೀಡಾಕೂಟವನ್ನು ಕೆಲವು ಮಕ್ಕಳ ಪಥಸಂಚಲನ ಕಾರ್ಯದಲ್ಲಿ ಮೊದಲನೆಯ ವಲಯ ಅಮ್ಮತ್ತಿ ವಲಯದವರು ಬರ್ತಾ ಇದ್ದಾರೆ. ಪೆರೇಡ್ ಕಮಾಂಡರ್ ಕುಮಾರ ಮೊಹಮ್ಮದ್ ಶಿಬಾ ಅವರ ನೇತೃತ್ವದಲ್ಲಿ ಅಮ್ಮತ್ತಿ ವಲಯದ ನಾಮಫಲಕವನ್ನ ಹಿಡಿತಕ್ಕಂಥ ವಿದ್ಯಾರ್ಥಿ ಅಹಲ್ಯ, ಹಾಗೆ ಫ್ಲಾಗ್ ಬೇರರ್ ವರ್ಷಿಣಿ ಉತ್ಸಾಹದ ನಡಿಗೆಯೊಂದಿಗೆ ಅಮ್ಮತ್ತಿ ವಲಯ ಮುನ್ನಡಿ ಇಡ್ತಾ ಇದೆ. ಎರಡನೆಯ ವಲಯ ಬಾಳೆಲೆ ವಲಯದ ವಿದ್ಯಾರ್ಥಿಗಳು ಆಗಮಿಸ್ತಾ ಇದ್ದಾರೆ. ನಾಮಫಲಕವನ್ನು ಹಿಡಿತಕ್ಕಂಥ ವಿದ್ಯಾರ್ಥಿ ಪ್ರಿಯಾ, ಫ್ಲಾಗ್ ಬೇರರ್ ಜೋಸ್ನಾಳ್ ಅವಳ ನೇತೃತ್ವದಲ್ಲಿ ಬಾಳೆಲೆ ವಲಯ ಸ್ಫೂರ್ತಿದಾಯಕ ಹೆಜ್ಜೆ ಮುನ್ನಡಿ ಇಡ್ತಾ ಇದ್ದಾರೆ. ಬಾಳೆಲೆ ವಲಯದ ವಿದ್ಯಾರ್ಥಿಗಳು ಹುಮ್ಮಸ್ಸಿನಿಂದ ಆಗಮಿಸಿರ್ತಕ್ಕಂತಹ ಹುದಿಕೇರಿ ವಲಯದ ವಿದ್ಯಾರ್ಥಿಗಳು ನಾಮಫಲಕವನ್ನು ಹಿಡಿದಿರ್ತಕ್ಕಂಥವರು ಫ್ಯಾಬಿ, ಫ್ಲಾಗ್ ಬೇರರ್ ಅನಿತಾಳ ನೇತೃತ್ವದಲ್ಲಿ ಪೊನ್ನಂಪೇಟೆ ವಲಯ ಆಗಮಿಸ್ತಾ ಇದೆ. ವೀರರಾಜೇಂದ್ರ ಪೇಟೆ ಎಂದೇ ಪ್ರಸಿದ್ಧಿಯನ್ನು ಪಡೆದಂತಹ ವಿರಾಜಪೇಟೆ ಆಗಮಿಸ್ತಾ ಇದೆ. ನಾಮಫಲಕವನ್ನ ತಕ್ಷಿತರ್ ಅವರು ಹಿಡಿದಿದ್ದಾರೆ. ಫ್ಲಾಗ್ ಬೇರರ್ ಆಗಿ ದೀಪಿಕಾಳ್ ಅವರ ನೇತೃತ್ವದಲ್ಲಿ ವಿರಾಜಪೇಟೆ ವಲಯ. ಮುಂದಿನ ವಲಯ ಶ್ರೀಮಂಗಲ, ಸಿರಿ ಸಂಪತ್ತಿನಿಂದ ಕೂಡಿರತಕ್ಕಂಥ ನಾಡು ಶ್ರೀಮಂಗಲ. ನಾಮಫಲಕವನ್ನ ನಿದಾ ಫಾತಿಮಾ ಹಾಗೂ ಫ್ಲಾಗ್ ಬೇರರ್ ಆಗಿ ಕನಿಷ್ ಮಾರ್ ಅವರ ನೇತೃತ್ವದಲ್ಲಿ ಶ್ರೀಮಂಗಲ ವಲಯ ಮುನ್ನಡಿ ಇಡ್ತಾ ಇದೆ. ಎಲ್ಲ 6 ವಲಯಗಳ ಪುಟಾಣಿ ಮಕ್ಕಳಿಗೆ ಹಾಗೂ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತಹ ಎಲ್ಲ ಕಮಾಂಡರ್ಸ್, ಫ್ಲಾಗ್ ಬೇರರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಇದಾದ ಕೂಡಲೇ ಜ್ಯೋತಿಯ ಆಗಮನವಾಗಬೇಕು. ಜ್ಯೋತಿಯನ್ನ ಕುಮಾರಿ ಚೈತ್ರರವರು ತೆಗೆದುಕೊಂಡು ಬರ್ತಾರೆ. ಶ್ರೀಯುತ ಮಾದಂಡ ತಿಮ್ಮಯ್ಯ ಸರ್ ಜ್ಯೋತಿಯನ್ನ ಬೆಳಗಿಸುವಂತಹ ಕಾರ್ಯವನ್ನ ನಡೆಸಿಕೊಡಲಿದ್ದಾರೆ. ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರರು, ಮೈದಾನ ಎಂದರೆ ಅಚ್ಚುಮೆಚ್ಚು ಅವರಿಗೆ. ಆಗಮಿಸಿರ್ತಕ್ಕಂತಹ ಎಲ್ಲ ಅತಿಥಿಗಳನ್ನ ಬ್ಯಾಂಡ್ ಮೂಲಕ ಕರೆದಿರತಕ್ಕಂತಹ ಸಂತ ಮೇರಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ಬಂಧುಗಳಿಗೆ ತುಂಬ ಹೃದಯದ ಉಲ್ಲಾಸದ ನಡಿಗೆಯಿಂದ ಪಥಸಂಚಲನದಲ್ಲಿ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಎಲ್ಲ ಪುಟಾಣಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು.
ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಬೇಕು ಅಂತ ಹೇಳಿಕೊಂಡು ಶ್ರೀಯುತ ಮಾದಂಡ ತಿಮ್ಮಯ್ಯ ಸರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳು ಎಲ್ಲರೂ ಕೂಡ ಇದರಲ್ಲಿ ಸಾಥ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರರಾಗಿರ್ತಕ್ಕಂತಹ ಶ್ರೀಯುತ ಮಾದಂಡ ತಿಮ್ಮಯ್ಯ ಸರ್ ಈ ಒಂದು ಜ್ಯೋತಿಯನ್ನ ಬೆಳಗಿಸಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಿದ್ದಾರೆ. ಜೋರಾದ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು. ಅತ್ಯಂತ ಉತ್ಸಾಹಿ ಆಟಗಾರರಾಗಿರ್ತಕ್ಕಂತಹ ಮಾದಂಡ ತಿಮ್ಮಯ್ಯ ಸರ್ ಜ್ಯೋತಿಯನ್ನ ಬೆಳಗಿಸಿ ಈ ಕಾರ್ಯಕ್ರಮದ ಕೂಡಲೇ ನಂತರ ಪ್ರಮಾಣ ವಚನ ಸ್ವೀಕಾರ. ಇದೇ ಶಾಲೆಯ ವಿದ್ಯಾರ್ಥಿ ಚಂದೂರ್ ಅವರು ವಿರಾಜಪೇಟೆ ತಾಲೂಕಿನಿಂದ ವಿವಿಧ ಹೋಬಳಿಯಿಂದ ಬಂದಿರುವ ನಾವು ಇಲಾಖೆಯಿಂದ ಸಂಘಟಿಸಲ್ಪಡುತ್ತಿರುವ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಆಟ ಮೇಲಾಟಗಳ ನಿಯಮಗಳಿಗೆ ಹಾಗೂ ತೀರ್ಪುಗಾರರು ನೀಡುವ ತೀರ್ಪಿಗೆ ಬದ್ಧರಾಗಿ ಸ್ಪರ್ಧಾ ಮನೋಭಾವದಿಂದ ಭಾಗವಹಿಸಿ ಸೋಲು ಗೆಲುವನ್ನು ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿ ಕ್ರೀಡೆಗಳ ಇಲಾಖೆಯ ಮತ್ತು ತಾಲೂಕಿನ ವ್ಯಾಪ್ತಿಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ. ವೇದಿಕೆಗೆ ಕರೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. प्रणमामि सदा शिवलिङ्गं देवमुनि प्रवरार्जितलिङ्गं कामदहन करुणाकरलिङ्गं देवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय
गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ದೈಹಿಕ ಶಿಕ್ಷಕರಿಗೆ ಹಾಗೂ ನನ್ನ ಶಾಲೆಯವರೆಗೂ ನಾನು ಧನ್ಯವಾದ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಕ್ಷೇತ್ರಾಧಿಕಾರಿಗಳಿಗೆ ಆವಾಗಿದ್ದಂಥ ಎಲ್ಲರೂ ಎಂಕರೇಜ್ ಮಾಡಿ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಈ ಒಂದು ವಿಚಾರದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವುಗಳು ಇವತ್ತೇನು ತಾಲೂಕ್ ಲೆವೆಲ್ ಆಡ್ತಾ ಇದ್ದೀರಾ, ಇದೇ ಥರ ನೀವು ಮುಂದುವರೆದ್ರೆ ಗೆಲ್ಲೋದು ಸೋಲೋದು ಸಹಜ. ಇನ್ಫ್ಯಾಕ್ಟ್ ಇವಾಗ ಈ ಸತಿ ಗೆದ್ದಿರ್ತೀರಾ, ಈ ಸತಿ ಸೋತಿರ್ತೀರಾ, ಮುಂದಿನ ಸತಿ ಗೆಲ್ತೀರಾ. ಸೊ ಈ ಥರ ನೀವು ಆಟವನ್ನು ಕಂಟಿನ್ಯೂ ಮಾಡ್ಕೊಂಡಿದ್ರೆ ಮುಂದಿನ ಒಂದು ದಿನದಲ್ಲಿ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ಬೋದು ಅಂತ ಒಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಬಹಳಷ್ಟು ಜನ ಹೇಳ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡ್ಲಿಕ್ಕೆ ನಾವು ಬ್ಯಾಂಗ್ಳೂರಲ್ಲಿ ಅಥವಾ ಚೆನ್ನೈಯಲ್ಲಿ ಮುಂಬೈಯಲ್ಲಿ ಹೋಗಿ ಪ್ರಾಕ್ಟೀಸ್ ತಗೋಬೇಕು ಅಂತ. ಇಲ್ಲಿ ಬಹಳಷ್ಟು ನಿಮ್ಮ ದೈಹಿಕ ಶಿಕ್ಷಕರೇ, ಬಹಳಷ್ಟು ಒಳ್ಳೆ ಶಿಕ್ಷಕರಿದ್ದಾರೆ, ತಜ್ಞರಿದ್ದಾರೆ ಬೇರೆ ಬೇರೆ ಆಟಗಳಲ್ಲಿ. ದಯವಿಟ್ಟು ಅವರ ಒಂದು ಎಕ್ಸ್ಪೀರಿಯನ್ಸ್ನ ನೀವುಗಳು ತಗೋಬೇಕು. ಮತ್ತು ನಮ್ಮ ಊರು ಕೊಡಗಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರು ಹಾಗೂ ರಾಷ್ಟ್ರ ಮಟ್ಟದ ಆಟಗಾರರು ಇದ್ದಾರೆ. ಬೇರೆ ಬೇರೆ ಶಾಲೆಗಳಿಗೆ ಅವರೆಲ್ಲ ಕೋಚಿಂಗ್ ಕೊಡ್ತಾ ಇದ್ದಾರೆ. ಅವರ ಒಂದು ಎಕ್ಸ್ಪೀರಿಯನ್ಸ್ ನೀವು ತಗೋಬೇಕು ಅಂತ ನನ್ನ ಒಂದು ಮನವಿ. ಇನ್ಫ್ಯಾಕ್ಟ್ ಸೊ ಎರಡನೇ ವಿಚಾರ ಅಂತಂದ್ರೆ, ಅಫ್ಕೋರ್ಸ್ ಇವಾಗ ನಾವೆಲ್ಲ ಇನ್ಫ್ಯಾಕ್ಟ್ ಮಾರ್ಚ್ ಫಸ್ಟ್ ಅಷ್ಟೇ ಬಹಳ ಮಳೆಯಲ್ಲಿ ನಾವು ಇವಾಗ ನೋಡಿದ್ವಿ. ಇದು ಕೊಡಗಾಗಿರೋದ್ರಿಂದಾಗಿ ಇಲ್ಲಿ ಸಹಜ ಮಳೆ. ಸೊ ಹಾಗಾಗಿ ಇಟ್ ಇಸ್ ಪಾರ್ಟ್ ಆಫ್ ಅ ಲೈಫ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಮಳೆಯಲ್ಲಿ ನಾವು ಎಷ್ಟೋ ವರ್ಷಗಳಿಂದ ನಾವು ಬ್ಯಾಂಗ್ಳೂರಲ್ಲಿದ್ರೆ ಇವಾಗ ಮಳೆ ಇಲ್ಲ, ಬ್ಯಾಂಗ್ಳೂರಲ್ಲಿ ಮಳೆ ಇಲ್ಲ, ಪ್ರೆಸೆಂಟ್ಲಿ ಮಳೆ ಇಲ್ಲ ಇನ್ಫ್ಯಾಕ್ಟ್. ಸೊ ಅಲ್ಲೆಲ್ಲ ಬೇರೆ ವಿಚಾರ. ಆದರೆ ಕೊಡಗು ಅಂತಂದಾಗ ನಾವು ಮಳೆಯ ಜೊತೆನೆ ನಾವು ಇನ್ಫ್ಯಾಕ್ಟ್ ಎಲ್ಲ ಆಕ್ಟಿವಿಟೀಸ್ಗಳನ್ನ ಇಲ್ಲಿ ನಾವು ಕೈ ಜೋಡಿಸ್ಕೊಂಡು ಹೋಗ್ಬೇಕಾಗ್ತದೆ. ಸೊ ಹಾಗಾಗಿ ಈ ಮಳೆ ಇದ್ರೂ ಈ ಒಂದು ಇವೆಂಟ್ನ ನೀವು ಕಂಟಿನ್ಯೂ ಮಾಡಿದ್ದೀರಾ. ಇನ್ಫ್ಯಾಕ್ಟ್ ಆರ್ಗನೈಸರ್ಸ್ ಮತ್ತು ಈ ಶಾಲೆಯವರಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕ್ರಿಕೆಟಲ್ಲಿರುವಂತಹ ಎಲ್ಲ ತೀರ್ಪುಗಾರರಿಗೂ ಜವಾಬ್ದಾರಿಯನ್ನು ಹಂಚಿ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಊಟಕ್ಕೆ ತರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಹಾಗೆ ಮೈದಾನದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ದಯವಿಟ್ಟು ಮೇಲೆ ಊಟದ ವ್ಯವಸ್ಥೆ ಆಗಿದೆ, ಹೋಗಿ ಊಟವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.